Good morning, students. Myself, Dr. L. Manju Bhargavi, Government First Grade College, Madhugiri. I will be dealing with the paper Indian Financial System for BCom 4th semester of Tumkur University. This is session number 1. In this session, we will see about the meaning and introduction to financial system. ಈಗ ಇದರಲ್ಲಿ ಔಟ್ಕಮ್ ದ ಆಬ್ಜೆಕ್ಟಿವ್ ಆಫ್ ದ ಲರ್ನಿಂಗ್ ಬಂದು ಟು ಫೆಮಿಲಿಯರೈಸ್ ಸ್ಟೂಡೆಂಟ್ಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಸಿಸ್ಟಮ್. Session outcome: the students can be able to understand the concept of meaning and introduction of financial system. Let's have an introduction. The financial system enables lenders and borrowers to exchange fund. Lender andre the person who lends the money. Borrowers andre the person who borrows the money, receives the money. ಇವರಿಬ್ಬರು ಮಧ್ಯ ಫಂಡನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈ ಫೈನಾನ್ಷಿಯಲ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ. India has a financial system that is controlled by independent regulators in the sectors of insurance, banking, capital markets and various service sectors. ಈಗ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನಿ ನೇಷನ್ ಡಿಪೆಂಡ್ಸ್ ಅಪಾನ್ ಅ ವೆಲ್ ಡೆವಲಪ್ಡ್ ಫೈನಾನ್ಷಿಯಲ್ ಸಿಸ್ಟಮ್. ಯಾವುದೇ ಒಂದು ಕಂಟ್ರಿ ಎಕನಾಮಿಕ್ ಗ್ರೋತ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಂದ್ರೆ it depends upon the good financial system of that country. Because the term financial system includes financial institutions, financial market, financial instrumentಗಳು ಹಾಗೆ financial services which help in generation of savings to capital formation. ಈಗ ಈ ಸೇವಿಂಗ್ಸ್ ಜನರ ಹತ್ರ ಇರೋಂಥ ದುಡ್ಡೆಲ್ಲನ ಈ ಸೇವಿಂಗ್ಸ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಆವಾಗ ನಮಗೆ ಕ್ಯಾಪಿಟಲ್ ಫಾರ್ಮೇಷನ್ ಆಗ್ತಿದೆ. ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎನ್ ಎಕಾನಮಿ. ಅ ಗುಡ್ ಫೈನಾನ್ಷಿಯಲ್ ಸಿಸ್ಟಮ್ ಫೆಸಿಲಿಟೇಟ್ಸ್ ಟ್ರಾನ್ಸ್ಫರ್ ಆಫ್ ಎಕನಾಮಿಕ್ ರಿಸೋರ್ಸಸ್ ಬಿಟ್ವೀನ್ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಅ ನೇಷನ್. ಇನ್ನು ನೋಡೋದಾದರೆ ಇದರಲ್ಲಿ ಮೀನಿಂಗ್ ನೋಡೋಣ. ಫೈನಾನ್ಸ್ ಮೀನಿಂಗ್: the word finance derived from the Latin word finis, finis, which means money. Finance is an activity by which savings, especially bank deposits or currency notes, are pooled and then placed in the hands of the investors. Then we'll see. ಮತ್ತೆ ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಈಗ ನಾವು ನೋಡ್ದಂಗೆ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಸೇವಿಂಗ್ಸ್ ಇದೆಲ್ಲ ಇನ್ವೆಸ್ಟ್ಮೆಂಟ್ನ ಪೂಲ್ ಆಗುತ್ತೆ. ಒಂದು ಕಡೆ ಒಂದು ಇನ್ವೆಸ್ಟರ್ಸಿಂದ, ಲೆಂಡರ್ಸಿಂದ ಬಾರೋವರ್ಸ್ಗೆ, ಬಾರೋವರ್ಸಿಂದ ಲೆಂಡರ್ಸ್ಗೆ ಇದು ಅಮೌಂಟ್ ಪೂಲ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇನ್ನೂ ಮೀನಿಂಗಲ್ಲಿ ಹೇಳೋದಾದರೆ ಸಿಂಪಲ್ ವರ್ಡ್ಸಲ್ಲಿ ಫೈನಾನ್ಸ್ refers to the management of the flow of money through organization. Money flow ಅಂದರೆ ನಮ್ಮ ಸೇವಿಂಗ್ಸ್ ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಜನ್ರೇಷನ್ ಆಗೋದಕ್ಕೆ ಯಾವ ರೀತಿ ಫ್ಲೋ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಫೈನಾನ್ಸ್ ಈಸ್ ನಥಿಂಗ್ ಬಟ್ ಡೈವರ್ಸಿಫಿಕೇಶನ್ ಆಫ್ ಡಿವಿಷನ್ ಆಫ್ ಮನಿನ ಡಿವೈಡ್ ಮಾಡೋದು ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಬೇರೆ ಬೇರೆ ಪ್ಲಾನ್ಸಲ್ಲಿ, ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬೇರೆ ಬೇರೆ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಬೇರೆ ಬೇರೆ ರೇಟ್ ಆಫ್ ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಈ ರೀತಿ ನಮ್ಮ ಹಣನ ಒಂದೇ ಕಡೆ ಇನ್ವೆಸ್ಟ್ ಮಾಡ್ದಂಗೆ ಡಿವಿಷನ್ ಆಫ್ ಮನಿ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್ ಇಂಟು ವೇರಿಯಸ್ ಫೈನಾನ್ಷಿಯಲ್ ಪ್ಲಾನ್. ನೆಕ್ಸ್ಟ್ ಒಂದು ಡೆಫಿನೇಷನ್ ನೋಡೋಣ ಫೈನಾನ್ಸ್ದು. ಅಕಾರ್ಡಿಂಗ್ ಟು ಬೋಡೆ ಆ್ಯಂಡ್ ಮೆಟನ್, ಫೈನಾನ್ಸ್ ಈಸ್ ದ ಸ್ಟಡಿ ಆಫ್ ಹೌ ಸ್ಕೇರ್ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಓವರ್ ದ ಟೈಮ್. ಈ ಸ್ಕೇರ್ ರಿಸೋರ್ಸಸ್ನ ಹೇಗೆ ಅಲೋಕೇಟ್ ಮಾಡ್ತಾರೆ ಅನ್ನೋದನ್ನ ಫೈನಾನ್ಸಲ್ಲಿ ಕೂಡ ನಾವು ಡೆಫಿನೇಷನಲ್ಲಿ ನೋಡ್ತೀವಿ. ಇನ್ನೊಬ್ರು ಹೇಳ್ತಾರೆ ಹೆನ್ರಿ ಫೋರ್ಡ್, ದೇ ಗಿವ್ ಅನದರ್ ಡೆಫಿನೇಷನ್ ಅಬೌಟ್ ದ ಫೈನಾನ್ಸ್. Finance or money is an arm or leg which one can either use it or lose it. It is like that. If you invest in a good investment project, you will get good interest, good dividends, good returns.
ಅದೇ ರೀತಿ ನಾವೇನಾದರೂ ಬೇರೆ ಬೇರೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ರಿಟರ್ನ್ಸ್ ಇಲ್ಲ ಅಂತ ಕಡೆ ಇನ್ವೆಸ್ಟ್ ಮಾಡಿದರೆ ವಿ ವಿಲ್ ಲೂಸ್ ದ ಮನಿ ಅಂತ. ಇನ್ನು ಅಕಾರ್ಡಿಂಗ್ ಟು ಓ ಫ್ಯಾಡಲ್ ಸಿ ಅವರು ಕೂಡ ಹೇಳ್ತಾರೆ, ದ ಟರ್ಮ್ ಫೈನಾನ್ಸ್ ರೆಫರ್ಸ್ ಟು ಆಲ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಒಬ್ಟೇನಿಂಗ್ ಮನಿ ಆ್ಯಂಡ್ ಇಟ್ಸ್ ಎಫೆಕ್ಟಿವ್ ಯೂಸ್. ಹಾಗೆ ಇಫ್ ಯು ಸಿ ಫರ್ದರ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್, ಈ ಫೈನಾನ್ಷಿಯಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಟ್ ಆ್ಯಕ್ಟ್ಸ್ ಆಸ್ ಅ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಸೇವಿಂಗ್ಸ್ ಇರುತ್ತೆ, ಮನಿ ಇರುತ್ತೆ, ಅವ್ರಿಗೂ ಮತ್ತು ಯಾರು ಇನ್ವೆಸ್ಟ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಮಧ್ಯ ಇಟ್ ಆ್ಯಕ್ಟ್ ಲೈಕ್ ಅನ್ ಏಜೆಂಟ್ ಬಿಟ್ವೀನ್ ದೆಮ್. ಇಟ್ ಹೆಲ್ಪ್ಸ್ ಇನ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಆ್ಯಂಡ್ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಅನ್ ಎಫೆಕ್ಟಿವ್ ಮ್ಯಾನರ್. ಈಗ ಸೇವಿಂಗ್ಸ್ನ ಮೊಬಿಲೈಸ್ ಮಾಡಿಲ್ಲ ಅಥವಾ ಯೂಸ್ ಮಾಡಿಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಲೈಕ್ ಆ ಮನಿ ಹಾಗೆ ಇರುತ್ತೆ, ಇಟ್ ವಿಲ್ ನಾಟ್ ಅರ್ನ್ ಎನಿ ಇಂಟ್ರೆಸ್ಟ್, ಹಾಗೆ ಇಟ್ ವಿಲ್ ನಾಟ್ ಸರ್ವ್ ಎನಿ ಪರ್ಪಸ್ ಆಫ್ ನೇಷನ್ ಬಿಲ್ಡಿಂಗ್. ಸೊ ದೇರ್ ಹ್ಯಾಸ್ ಟು ಬಿ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ನಮ್ಮ ಹತ್ರ ಇರುವಂಥ ಸೇವಿಂಗ್ಸ್ ಮೊಬಿಲೈಸ್ ಆಗಬೇಕು. ಮೊಬಿಲೈಸ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕು ಟು ಅರ್ನ್ ಬೆಟರ್ ರೇಟ್ ಆಫ್ ಇಂಟ್ರೆಸ್ಟ್. ದಸ್ financial system plays a significant role in economic growth of a nation by mobilizing the surplus funds, channelizing the savings into productive activity. ಸೊ ಈ ರೀತಿ ಈ ಒಂದು ಸೇವಿಂಗ್ಸ್ನ ಮೊಬಿಲೈಸ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಅರ್ನ್ ಗುಡ್ ಇಂಟ್ರೆಸ್ಟ್. ಇನ್ನು ಹೇಳೋದಾದರೆ, ದ ಫೈನಾನ್ಷಿಯಲ್ ಸಿಸ್ಟಮ್ ಸರ್ವ್ಸ್ ಆಸ್ ಅ ಇಂಟರ್ಮೀಡಿಯೇಟ್ ಬಿಟ್ವೀನ್ investors and institutions, promoting investment lending to greater financial development, which is essential for faster economic development. So economic development ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ಈ ಒಂದು ಫೈನಾನ್ಷಿಯಲ್ ಮೂವ್ ಆಗಬೇಕು ಅಂದರೆ ನಮ್ಮ ಹತ್ರ ಇರುವಂಥ ಸೇವಿಂಗ್ಸ್ ಮೂವ್ ಆಗಬೇಕು. ಆಮೇಲೆ ಪ್ರಮೋಟ್ ಇನ್ವೆಸ್ಟ್ಮೆಂಟ್ನ ಹೆಚ್ಚು ರೀತಿ ಸೇವಿಂಗ್ಸ್ನ ಇಟ್ಕೊಳ್ದಂಗೆ, ಅವ್ರ ಕಡೆನೇ ಇಟ್ಕೊಳ್ದಂಗೆ ಕ್ಯಾಶ್ನ ದೇ ಹ್ಯಾವ್ ಟು ಇನ್ವೆಸ್ಟ್ ಇನ್ ಟು ಡಿಫ್ರೆಂಟ್ ಫೈನಾನ್ಷಿಯಲ್ ಪ್ಲಾನ್ಸ್. Next, financial system facilitates risk sharing by reducing information and transaction cost. If there are costs associated with channeling of funds between borrowers and lenders, financial system can reduce the cost of holding a diversified portfolio of the assets. ಈ ಒಂದು ಇಂಟರ್ಮೀಡಿಯೇಟ್ಸ್ ಅಂದ್ರೆ ಏನು? ದೇ ಪರ್ಫಾರ್ಮ್ ದಿಸ್ ರೋಲ್. ಈ ಒಂದು ಇಂಟರ್ಮೀಡಿಯೇಟ್ಸ್ ಅಂದರೆ ದ ಪೀಪಲ್ ಹೂ ಆರ್ ಇನ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ performs this role by taking advantage of economies of scale. Market to do so by facilitating the broad offer and trade of assets comprising investors' portfolio. Next, ಅದೇ ರೀತಿ ದ ಫೈನಾನ್ಷಿಯಲ್ ಸಿಸ್ಟಮ್ ಸರ್ವ್ಸ್ ಆಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ಇನ್ವೆಸ್ಟರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಈಗ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಮತ್ತು ಇನ್ಸ್ಟಿಟ್ಯೂಷನ್ಸ್ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಲೈಕ್ ಇನ್ಶೂರೆನ್ಸ್ಗಳಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಮಾರ್ಕೆಟ್ಸ್ಗಳಾಗಿರ್ಬೋದು, ಶೇರ್ಸಲ್ಲಿ, ಬಾಂಡ್ಸಲ್ಲಿ, ಡೆಬೆಂಚರ್ಸಲ್ಲಿ ಎಟ್ಸೆಟ್ರಾ, ಈ ರೀತಿ. ಸೊ ಎಲ್ಲೇ ಆಗಿರ್ಬೋದು ಬಿಟ್ವೀನ್ ಇನ್ವೆಸ್ಟರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ಗೆ promoting investment leading to greater financial development, which is essential for faster economic development. ಅದೇ ರೀತಿ ದ ಫೈನಾನ್ಷಿಯಲ್ ಸಿಸ್ಟಮ್, ಮತ್ತೆ ಒಂದು ಡೆಫಿನೇಷನ್ ಕೂಡ ನೋಡೋಣ ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ಗೆ. ಅಕಾರ್ಡಿಂಗ್ ಟು ವ್ಯಾನ್ ಹೋಮ್, ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ದ ಪರ್ಪಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ to allocate savings efficiently in an economy to ultimate users, either for investment in real asset or for consumption. So next bandu ಇನ್ನೊಂದು one more we will see about these financial institutions. ಇನ್ನೊಂದು ಡೆಫಿನೇಷನ್ ನೋಡ್ಬಿಟ್ಟು we will close it. ಸೊ ಪ್ರಸನ್ನ ಚಂದ್ರ ಇವ್ರು ಹೇಳ್ತಾರೆ, ದ ಫೈನಾನ್ಷಿಯಲ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ವೆರೈಟೀಸ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್. ಈಗ ವೆರೈಟೀಸ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್
ಬ್ಯಾಂಕ್ಗಳಾಗಿರ್ಬೋದು, ಇನ್ಶೂರೆನ್ಸ್ ಕಂಪ್ನೀಸ್ ಆಗ್ಬೋದು ಎಕ್ಸೆಟ್ರಾ. ಹಾಗೆ ಮಾರ್ಕೆಟ್ಸ್, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಮೀನ್ಸ್ ಲೈಕ್ ಪ್ರೈಮರಿ ಮಾರ್ಕೆಟ್ ಆಗಿರ್ಬೋದು, ಸೆಕೆಂಡ್ರಿ ಮಾರ್ಕೆಟ್ ಆಗಿರ್ಬೋದು, ಈ ರೀತಿ ಮನಿ ಮಾರ್ಕೆಟ್, ಈ ರೀತಿ ಇದೆಲ್ಲ ಕೂಡ ಕನ್ಸಿಡರ್ ಆಗಿರ್ತವೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಹಾಗೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್, ಬಾಂಡ್ಸ್ ಎಕ್ಸೆಟ್ರಾ. ಸೊ ಇವೆಲ್ಲ ಕೂಡ ದ ಫೈನಾನ್ಷಿಯಲ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ವೆರೈಟಿ ಆಫ್ ಇನ್ಸ್ಟಿಟ್ಯೂಷನ್ಸ್, markets and instruments related to a systematic manner and provide the principal means by which savings are transformed into investments. Savings na investments riti it will be taken them as investment. So that's all students. Thank you so much for your cooperation in this session. ಮತ್ತೆ ಇದು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ we have explained in this slide. And for all these slides related, elaborate material will be available and multiple choice questions also will be available. So please be with the students. Thank you so much, and just go through the other materials related to these sessions. So we will meet in the next session, session 2, with another topic. Thank you once again. Thank you for your cooperation.